ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಂಡೇ, ಇವಾಗ ಟೈಮ್ ಅಂತೂ ಮಧ್ಯಾಹ್ನ 12:30 ಆಗಿದೆ. ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಅಮೆರಿಕದಲ್ಲಿ ಇವತ್ತಿಂದ ಟೈಮಿಂಗ್ಸ್ ಚೇಂಜ್ ಆಯಿತು. ಸಂಡೇ ಮಾರ್ಚ್ 13 ಇದೆ ಇವತ್ತು. ಆದರೆ ನಾರ್ಮಲಿ ಟೈಮಿಂಗ್ಗಿಂತ ಇವಾಗ ನಾವು 1 ಅವರ್ ಮುಂದೆ ಬಂದ್ವಿ. ನಾರ್ಮಲಿ ಟೈಮಿಂಗ್ಸ್ ಇವಾಗ 11:30 ಆಗಿರ್ತಿತ್ತು, ಆದರೆ ಇವಾಗ 12:30 ಆಗಿದೆ. ಸೊ ಮೊಬೈಲಲ್ಲಿ ಎಲ್ಲ ಆಟೋಮೆಟಿಕ್ಲಿ ಅದೇ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗುತ್ತೆ, ಆದರೆ ವಾಚಲ್ಲಿ ಆದರೆ ನಾವೇ ಇಟ್ಕೋಬೇಕು. ಸೊ ಇವತ್ತು ಸಂಡೇ ಬೆಳಗ್ಗೆನೇ ಟೈಮಿಂಗ್ ಚೇಂಜ್ ಆಯಿತು. ಮಧ್ಯಾಹ್ನ ಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನ ಲಂಚಿಗೆ ನಾನು ಸಿಂಪಲ್ಲಾಗಿ ಇವತ್ತು ಗೋಬಿ ಪಲ್ಯ ಮಾಡ್ತಾಯಿದ್ದೀನಿ. ಅದ್ರದ್ದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನೆಲನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಮೇರಿಕದಿಂದ ನಾನು ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೇಗೆ ಅನಿಸುತ್ತೆ ಅದನ್ನು ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ನಂದು ಇನ್ನೂ ಒಂದು ರೆಸಿಪಿ ಚಾನೆಲ್ ಕೂಡ ಇದೆ, ಸುಹಾಸಿನಿ ಇಂಡಿಯನ್ ಫುಡ್ ರೆಸಿಪಿ ಚಾನೆಲ್ ಅಂತ. ಅದಕ್ಕೆ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಪ್ಲೀಸ್ ನಂದು 2 ಚಾನೆಲ್ಗೆ ಸಪೋರ್ಟ್ ಮಾಡಿ. ಬನ್ನಿ, ಇವಾಗ ನಾನು ಮಧ್ಯಾಹ್ನದ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಹಾಗೆ ಇವಾಗ ಇಲ್ಲಿ ಸಮ್ಮರ್ ಸ್ಟಾರ್ಟ್ ಆಗಿದೆ. ಸೊ ಇನ್ಮೇಲೆ ದಿನ ಐಸ್ ಕ್ರೀಮೇ ತಿನ್ನೋದು. ಸೊ ನಾವು ತೊಗೊಂಡು ಬರೋದು ಐಸ್ ಕ್ರೀಮ್ ಬಂದುಬಿಟ್ಟು ಹ್ಯಾಗನ್ ಡಾಸ್. ಇದು ಅಮೇರಿಕಾದಲ್ಲಿ ಇರೋರು ಯಾರಾದರೂ ಈ ವ್ಲಾಗನ್ನು ನೋಡ್ತಾ ಇದ್ದೀರಾ ಅಂದರೆ ಸೊ ಇದು ಐಸ್ ಕ್ರೀಮನ್ನು ನೀವು ತೊಗೊಂಡ್ಬರ್ಬೋದು. ತುಂಬಾ ಚೆನ್ನಾಗಿದೆ ಇದು ಐಸ್ ಕ್ರೀಮು. ವೆನಿಲಾ ಫ್ಲೇವರ್ದಿದೆ, ಆಮೇಲೆ ಮಿಲ್ಕ್, ಚಾಕ್ಲೇಟ್ ಮತ್ತು ಆಲ್ಮಂಡ್ದು ಮೇಲ್ಗಡೆ ಕೋಟ್ ಇದೆ. 15 ಬಾರ್ಸ್ ಇದ್ದಾವೆ. ತೋರಿಸ್ತೀನಿ ನಾನು ನಿಮಗೆ ಒಂದು ಓಪನ್ ಮಾಡಿ ಹೇಗಿದೆ ಅಂತ. ಹುಡುಗರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇವಾಗ ಸಮ್ಮರಲ್ಲಿ ದಿನ 1-2 ತಿಂತಾರೆ. ನೋಡಿ ಈ ಥರ ಇದೆ. ಸೊ ವೆನಿಲಾ ಫ್ಲೇವರ್ ಇದೆ, ಒಳಗಡೆ ವೈಟ್, ಮೇಲೆಯಿಂದ ಚಾಕ್ಲೇಟ್ ಲೇಯರ್ ಇದೆ, ಹಾಗೆ ಒಳಗಡೆಯಿಂದ ವೆನಿಲಾ ಫ್ಲೇವರ್ದು ವೈಟ್ ಕ್ರೀಮ್ ಇದೆ. ತುಂಬ ಟೇಸ್ಟಿಯಾಗಿದೆ ಇದು. ಇಲ್ಲಿರೋರು ಯಾರಾದರೂ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಕೋಸ್ಕೋಯಿಂದ ತೊಗೊಂಬಂದಿರೋದು ಇದು. ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀರಿ, ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಅದ್ರ ಜೊತೆ 1 ಚುಟಕಿಯಷ್ಟು ಹಿಂಗು ಹಾಕೊಳ್ಳೋಣ. ಕಡಲೆಬೇಳೆ ಸ್ವಲ್ಪ ಲೈಟಾಗಿ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ನೋಡಿ, ಕಡಲೆಬೇಳೆ ಈ ರೀತಿ ಹುರ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಒಂದು ಸುಮಾರು 4 ಹಸಿಮೆಣಸಿನಕಾಯಿ ಇದೆ. ಅದ್ರ ಜೊತೆ ಒಂದು 3-4 ಕರಿಬೇವಿನ ಎಲೆಗಳು ಹಾಕೋತಾ ಇದ್ದೀನಿ. ಹಸಿಮೆಣಸಿನಕಾಯಿ ಫ್ರೈ ಆಗ್ತಿದ್ದಂಗೆ ಇವಾಗ ಇದಕ್ಕೆ ಸ್ಲೈಸಲ್ಲಿ ಕಟ್ ಮಾಡ್ಕೊಂಡಂತ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಸಿ ವಾಸನೆ ಹೋಗಿದೆ ಮತ್ತು ಈರುಳ್ಳಿ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಫ್ರೋಝನ್ ಗ್ರೀನ್ ಪೀಸ್ ಹಾಕೋತಾ ಇದ್ದೀನಿ. ಇದು ಟೋಟಲಿ ಆಪ್ಷನಲ್ ಇದೆ, ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಇಲ್ಲ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಒಗ್ಗರಣೆಗೆ ನಾನು ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಬ್ಲ್ಯಾಕ್ ಪೇಪರ್ ಪೌಡರ್ ಹಾಕೋತಾ ಇದ್ದೀನಿ. ನೋಡಿ, ಕಾಳು ಮೆಣಸಿನ ಪುಡಿ. ಒಂದು ಸರ್ತಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಂಥ ಕ್ಯಾಬೇಜ್ ಹಾಕೊಳ್ಳೋಣ. ಕ್ಯಾಬೇಜನ್ನು ಆದಷ್ಟು ತೆಳ್ಳಗೆ ಉದ್ದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೀವು ಎಷ್ಟು ತೆಳ್ಳಗೆ ಕಟ್ ಮಾಡ್ಕೋತೀರೋ ಅಷ್ಟು ನಿಮ್ಮದು ಪಲ್ಯ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಹಾಕೊಳ್ಳೋಣ. ಕ್ಯಾಬೇಜನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ. ಇದು ಗೋಬಿ ಪಲ್ಯ ಮಾಡೋದು ತುಂಬಾ ಈಸಿ, ಬೇಗನೆ ಆಗುತ್ತೆ.
ಇವಾಗ ಇದನ್ನು ಕಂಟಿನ್ಯೂಸ್ ಆಗಿ ನಾವು 1-2 ನಿಮಿಷ ಇದನ್ನು ಈ ರೀತಿ ಹುರ್ಕೋಬೇಕು. ಯಾಕಂದರೆ ಗೋಬಿಯಲ್ಲಿ ಕೂಡ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಅದು ನೀರೆಲ್ಲ ಕಂಪ್ಲೀಟ್ಲಿ ಡ್ರೈ ಆಗಬೇಕು. ಸೊ ಅಲ್ಲಿವರೆಗೂ ಗೋಬಿನ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಬೇಕಂದರೆ ನೀವು ಈ ಥರ ಒಂದು ಪ್ಲೇಟಿಂದ ಇದನ್ನು ಕವರ್ ಮಾಡಿ 1-2 ನಿಮಿಷ ಇಡ್ಬೋದು. ಹಾಗೆ ಮಧ್ಯದಲ್ಲಿ ನೀವು 1-2 ಸರ್ತಿ ಲಿಡ್ಡನ್ನು ತೆಗೆದು ಮಿಕ್ಸ್ ಮಾಡ್ಕೊಳ್ಳಿ. ಗೋಬಿಲಿರೋ ನೀರೆಲ್ಲ ಕಂಪ್ಲೀಟ್ ಡ್ರೈ ಆಗಬೇಕು. ಒಂದು 2 ನಿಮಿಷ ಆಗಿದೆ, ಲಿಡ್ಡನ್ನು ತೆಗೆಯೋಣ. ನೋಡಿ, ಗೋಬಿಯಲ್ಲಿ ಇರೋ ನೀರು ಕೂಡ ಕಂಪ್ಲೀಟ್ ಡ್ರೈ ಆಗಿದೆ, ಸ್ವಲ್ಪ ಸಾಫ್ಟ್ ಕೂಡ ಆಗಿದೆ. ತುಂಬ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋದನ್ನು ಬೇಡ. ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಸೊ ಮುಂಚೆನೇ ಉಪ್ಪು ಹಾಕೊಂಡು ಬಿಟ್ಟರೆ ಗೋಬಿ ಇನ್ನೂ ಕೂಡ ನೀರು ಬಿಟ್ಕೊಳ್ಳುತ್ತೆ. ಸೊ ಅದ್ರದ್ದು ನೀರೆಲ್ಲ ಕಂಪ್ಲೀಟ್ ಡ್ರೈ ಆದಮೇಲೆ ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಹಾಕೋತಾ ಇದ್ದೀನಿ. ನಿಮಗೆ ಸ್ವೀಟ್ ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಹಾಗೆ ಮೇಲ್ಗಡೆಯಿಂದ ಸ್ವಲ್ಪ ಫ್ರೆಶ್ ಕೊತ್ತಂಬರಿ. ಸೊ ಇಷ್ಟು ಹಾಕ್ಕೊಂಡು ಇನ್ನೂ ಒಂದು ಸರ್ತಿ ಇದನ್ನು ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ಗೋಬಿ ಪಲ್ಯ ರೆಡಿ. ಸೊ ಬಿಸಿ ಬಿಸಿ ಚಪಾತಿ, ರೊಟ್ಟಿ, ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ಗೋಬಿ ಪಲ್ಯನ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. And 6 years old, correct? Vishu, Okay, ready? And which arm do you want it in? Left. That one? Okay. Left. You see my side, okay? Nothing will happen. Don't hold too hard, okay? Hey, Yaka. Okay. No, he's okay. He's already got one. No. ಈ ಕಡೆ ನೋಡಿ, ಈ ಕಡೆ ನನ್ನ ಕಡೆ. ನನ್ನ ಕಡೆ ನೋಡಿ ಗಾಳಿ. Mask ನನ್ನ ಕಡೆ ನೋಡು. mask. ಲೂಸ್ ಬಿಡು. ಆಯ್ತು, 1 ನಿಮಿಷ wait. All done. That's it. Let's see. ಆಯ್ತು. We're just gonna put a band-aid on, okay? Okay? Yeah. You're done. Done. Before your eye drops come down, finish. Don't be stupid. Don't see. That's all. ಇವಾಗ ನಾವು ಕಾರ್ ವಾಶ್ ಮಾಡೋದಕ್ಕೆ ವಾಲ್ಮಾರ್ಟ್ ಹತ್ರ ಇರೋ ಕಾರ್ ವಾಶ್ ಸೆಂಟ್ರಿಗೆ ಬಂದಿದ್ದೀವಿ. ಇದು ನಮ್ಮ ಮನೆಗೆ ತುಂಬಾ ಹತ್ತಿರ ಇರೋದ್ರಿಂದ ನಾವು ಪ್ರತಿ ಸತಿ ಇಲ್ಲಿಗೆ ಬಂದು ಕಾರ್ ವಾಶನ್ನು ಮಾಡಿಸ್ತಾ ಇರ್ತೀವಿ. ಆ್ಯಕ್ಚುಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ನಮಗೆ ಕಾರ್ ವಾಶ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಸೊ ಕಾರ್ ವಾಶ್ ಮಾಡಬೇಕಾದ್ರೆ ಪ್ರತಿ ಸತಿ ನಾವು ಈ ಥರ ಕಾರ್ ವಾಶ್ ಸೆಂಟ್ರಿಗೆ ಬಂದು ಕಾರ್ ವಾಶನ್ನು ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನೀವು ಪೇ ಮಾಡಬೇಕಾಗುತ್ತೆ ಫಸ್ಟು. ಸೊ ಪೇ ಮಾಡಿಬಿಟ್ಟು ಮೊದಲು ಅವರು ಒಳಗಡೆ ಹೋಗೋಕ್ಕಿಂತ ಮುಂಚೆನೇ ಸೋಪ್ ವಾಟರಿಂದ ಸ್ಪಾಂಜಿಂದ ಈ ರೀತಿ ಸ್ವಲ್ಪ ಕ್ಲೀನ್ ಮಾಡ್ತಾರೆ. ಯಾಕಂದರೆ ಕಾರ್ ಜಾಸ್ತಿ ಗಲೀಜಿದ್ರೆ ಸೊ ನೀಟಾಗಿ ಕ್ಲೀನ್ ಆಗುತ್ತೆ. ಇದು ಕಾರ್ ವಾಶ್ ಯಾವ ಥರ ಇದೆ ಅಂದರೆ ಸೊ ಜಸ್ಟ್ ವಾಟರ್ ಸ್ಪ್ರೇ ಥರನೇ ಇದೆ ಇದು. ಸೊ ಇಲ್ಲಿ ಯಾವುದೇ ರೀತಿ ನಿಮಗೆ ಕಾರ್ಗೆ ಡ್ಯಾಮೇಜ್ ಮಾಡೋದಿಲ್ಲ ಇದು. ಸೊ ಜಸ್ಟ್ ಬರೀ ವಾಟರ್ ಸ್ಪ್ರೇಯಿಂದನೇ ಕಾರ್ ವಾಶ್ ಆಗುತ್ತೆ. ಫಸ್ಟ್ ನೀರಿಂದ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಸೋಪ್ ವಾಟರಿಂದ ವಾಶ್ ಮಾಡುತ್ತೆ. ಆಮೇಲೆ ತಿರ್ಗಾ ನಾರ್ಮಲ್ ನೀರಿಂದ ಕೂಡ ವಾಶ್ ಮಾಡುತ್ತೆ. ಸೊ ಈ ರೀತಿ ವಾಶ್ ಮಾಡಿಸೋದ್ರಿಂದ ಕಾರಿಗೆ ನಿಮ್ದು ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಕ್ಲೀನಾಗಿ ನೀಟಾಗಿ ವಾಶ್ ಮಾಡುತ್ತೆ ಇದು ಮಷೀನು. ತುಂಬಾ ಚೆನ್ನಾಗಿದೆ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಈ ಕಾರ್ ವಾಶ್ದು ಒಂದು 5 ನಿಮಿಷದಲ್ಲಿ ಪೂರ್ತಿ ಕಾರೆಲ್ಲ ವಾಶ್ ಆಗಿಬಿಡುತ್ತೆ. ಸೊ ಎಲ್ಲ ಸೈಡಿಂದ ಚೆನ್ನಾಗಿ ಈ ಕರೆಕ್ಟಾಗಿ ವಾಶ್ ಮಾಡುತ್ತೆ. ಅದು ಒಂದು ಸ್ವಲ್ಪ ಕೂಡ ಎಲ್ಲಿ ನಿಮಗೆ ಗಲೀಜು ಉಳ್ಕೊಳ್ಳೋದಿಲ್ಲ. ನೋಡಿ ಎಷ್ಟು ಕ್ಲೀನ್ ಆಯಿತು ಗ್ಲಾಸ್ ಅಂತ. ಸೊ ಮುಂದುಗಡೆ ಇವಾಗ ಡ್ರೈಯರ್ ಕೂಡ ಇದೆ. ಕಾರು ವಾಶ್ ಆಗಿದ ತಕ್ಷಣ ಹಾಗೆ ಡ್ರೈಯರ್ ಕೂಡ ಮಾಡಿಬಿಟ್ಟು ಹೊರಗಡೆ ಬರುತ್ತೆ ಕಾರು. ಒಂದು 5-10 ನಿಮಿಷದಲ್ಲಿ ವಾಶ್ ಆಗಿಬಿಡುತ್ತೆ. ಸೊ ನೋಡಿ, ಸೊ ಡ್ರೈ ಮಾಡ್ಕೊಳ್ತಾ ನೀವು ಹಾಗೆ ಕಾರನ್ನು ಮುಂದುಗಡೆ ಮೂವ್ ಮಾಡಬೇಕು. ಸೊ ಬ್ಯಾಕ್ ಸೈಡಿಂದ ಕೂಡ ಮತ್ತು ಮೇಲ್ಗಡೆ ಕೂಡ ಇದೆ. ಆಮೇಲೆ ನೀವು ಹೊರಗಡೆ ಹೋಗಿಬಿಟ್ಟು ಇನ್ನೂ ಒಂದು ಸರ್ತಿ ಬಟ್ಟೆಯಿಂದ ಕ್ಲೀನಾಗಿ ಒರೆಸಿದ್ರೆ
ಸೊ ಕಾರ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆಮೇಲೆ ಹಿಂದುಗಡೆನೇ ಅವ್ರದ್ದೇ ಫ್ರೀ ವ್ಯಾಕ್ಯೂಮ್ ಕೂಡ ಇದೆ. ಸೊ ಒಳಗಡೆಯಿಂದ ನಿಮಗೆ ಏನಾದರೂ ಕಾರ್ ಕ್ಲೀನ್ ಮಾಡಬೇಕಂದ್ರೆ ನೀವು ಇದು ಫ್ರೀಯಾಗಿ ವ್ಯಾಕ್ಯೂಮ್ ಹಾಕ್ಕೊಳ್ಳೋದಿದೆ. ಸೊ ಇದಕ್ಕೇನು ನೀವು ಮನಿ ಪೇ ಮಾಡೋದಿಲ್ಲ. ಸೊ ಇವಾಗ ಹೊರಗಡೆಯಿಂದ ಆದ ನಂತರ ಇವಾಗ ನಾವು ಒಳಗಡೆಯಿಂದ ಕೂಡ ಕಾರನ್ನು ಕ್ಲೀನ್ ಮಾಡ್ತಾ ಇದ್ದೀವಿ. ಜಾಸ್ತಿ ಅಂದರೆ ನಾವು ಎಲ್ಲಾದರೂ ಟ್ರಿಪ್ಪಿಗೆ ಹೋಗಿ ಬಂದರೆ ಕಾರ್ ಜಾಸ್ತಿ ಗಲೀಜಾಗುತ್ತೆ. ಇಲ್ಲಾಂದರೆ ನಾರ್ಮಲಿ ಅಷ್ಟೊಂದೇನು ಆಗೋದಿಲ್ಲ. ಮಂತ್ಲಿ ಒಂದು ಸರ್ತಿ ನಾವು ಕಾರದ ಒಳಗಡೆದ ವ್ಯಾಕ್ಯೂಮ್ ಹಾಕಿದ್ರೆ ಸಾಕು. ಆದರೆ ಕಾರ್ ವಾಶ್ ಮಾತ್ರ ನಾವು ತಿಂಗಳಿಗೆ 1-2 ಅಥವಾ 3 ಸರ್ತಿ ಮಾಡಿಸ್ತಾನೆ ಇರ್ತೀವಿ. ಮಳೆ ಅದು ಬಂದರೆ ತುಂಬಾ ಗಲೀಜಾಗುತ್ತೆ. ಹೊರಗಡೆ ವಾಶ್ ಮಾಡೋಕ್ಕಿಂತ ಒಳಗಡೆಯಿಂದ ಕಾರ್ ಕ್ಲೀನ್ ಮಾಡೋದೇ ಜಾಸ್ತಿ ಟೈಮ್ ಹಿಡಿಯುತ್ತೆ. ಸೊ ಹಾಗೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಕಾರ್ ವಾಶ್ ಸೆಂಟರ್ ಹೇಗೆ ಅನ್ನಿಸ್ತು, ಹಾಗೆ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.